ಸೀತಾರಾಮಪುರದಲ್ಲಿ ಶಾರದಾ ಬಸ್ ಇಳಿಯುತ್ತಾಳೆ. ಬಸ್ಸು ಹೊರಟು ಹೋಗುತ್ತಲೇ ಮಣ್ಣಿನ ರೋಡ್ ಮೇಲೆ ಶಾರದಾ ನಡೆದುಕೊಳ್ಳುತ್ತಾ, ಈ ಊರಿಗೆ 5 ವರ್ಷದ ಹಿಂದೆ ಬಂದಿದ್ದೆ ಅಷ್ಟೇ. ಈಗ ಇಲ್ಲಿ ನೋಡು, ಈಗ್ಲೇ ಕಾಲಿಟ್ಟೆ, ಅದು ಕೂಡ ನನ್ ಮಗನ ಮದುವೆಗಾಗಿ. ಈ ಊರಲ್ಲಿ ತಮ್ಮನ ವರಸೆಯಾಗುವ ಮಾಧವಯ್ಯ ಇದ್ದಾನೆ, ಅವನಿಗೊಬ್ಳು ಮಗಳು ಕೂಡ ಇದ್ದಾಳೆ. ನನ್ ಮನೆ ಸೊಸೆಯಾಗಿ ಮಾಡು ಅಂತ ಕೇಳೋದಕ್ಕೆ ಹೋಗ್ತಾ ಇದ್ದೀನಿ ಎಂದು ಅಂದುಕೊಳ್ಳುತ್ತಾ ಹೋಗುತ್ತಾ ಇರುವಾಗ ಮಾಧವಯ್ಯ ಎದುರಿಗೆ ಬರುತ್ತಾನೆ. ಶಾರದಳನ್ನು ನೋಡಿ, ಅಮ್ಮೋ, ನಮ್ಮ ಗಯ್ಯಾಳಿ ಅಕ್ಕ ಇಷ್ಟು ವರ್ಷಕ್ಕೆ ಈ ಊರಿಗೆ ಬಂದಿದ್ದಾಳೆ ಅಂದ್ರೆ ಖಚಿತವಾಗಿ ನನ್ ಮನೆಗೆ ನನ್ ಮಗಳನ್ನ ತನ್ನ ಸೊಸೆಯಾಗಿ ಮನೆಗೆ ಕಳಿಸುವಂತ ಕೇಳೋದಕ್ಕೆ ಇರ್ಬೋದು. ನನ್ನನ್ನು ನಮ್ಮ ಅಕ್ಕ ಗುರ್ತು ಹಿಡಿಯೊತ್ತಿಗೆ ನಾನು ಇಲ್ಲಿಂದ ಓಡ್ಬೇಕಾಗಿ ಬರುತ್ತೆ ಎಂದು ಕ್ಷಣ ಕೂಡ ಆಲೋಚಿಸದೆ ಅಲ್ಲಿಂದ ಮನೆಯ ಕಡೆ ಓಡುತ್ತಾನೆ. ಶಾರದಾ ಹಿಂದಿನಿಂದ ನೋಡಿ, ಇವನಿಗೆ ನನ್ ಬಗ್ಗೆ ಬಹಳ ತಿಳಿದಿದೆ ಅನ್ಕೋತೀನಿ, ನಾನ್ ನೋಡಿ ಹಾಗೆ ಓಡ್ತಾ ಇದ್ದಾನೆ. ಆದ್ರೂ ಈಗ ಇವನ್ ಬಗ್ಗೆ ನನಗೆ ಯೋಚನೆ, ನಾನು ನನ್ನ ಮಾಧವಯ್ಯ ತಮ್ಮನ ಮನೆಗೆ ಹೋಗ್ಬೇಕು ಅಂದುಕೊಳ್ಳುತ್ತಾ ಮಾಧವಯ್ಯನ ಮನೆ ಕಡೆಗೆ ನಡೆಯುತ್ತಾ ಇರುತ್ತಾಳೆ. ಮಾಧವಯ್ಯ ಓಡಿಕೊಂಡು ಮನೆಗೆ ಬರುತ್ತಾನೆ. ಅವನ ಹೆಂಡತಿ ಸುಮಿತ್ರಾ ನೋಡಿ, ಏನಾಯ್ತು ರೀ, ಬೀದಿ ನಾಯಿ ಏನಾದ್ರೂ ಹಿಂದೆ ಬಿತ್ತಾ? ಅದಕ್ಕೂ ಹೆಚ್ಚಿಂದು ಸುಮಿತ್ರಾ, ಎಲ್ಲ ಬಿಟ್ಟು ಹುಲಿ ಏನಾದ್ರೂ ಊರ್ ಮೇಲೆ ಬಂತ? ಹುಲಿ, ನಾಯಿ, ಸಿಂಹ ಯಾವ್ದಾದ್ರೂ ಸರಿ, ಆಕೆ ಬಾಯಿ ಮುಂದೆ ಎಲ್ಲ ಬಾಲ ಮುದ್ರತವೆ. ಸುಮಿತ್ರಾ, ಏನು ಶಾರದಾತ್ಗೆ ಬರ್ತಾ ಇದ್ದಾಳ? ಹೌದು ಸುಮಿತ್ರಾ, ಖಚಿತವಾಗಿ ನಮ್ಮನೆಗೆ ಬರ್ತಾ ಇದ್ದಾಳೆ. ನಮ್ಮ ಮಗಳನ್ನ ತನ್ನ ಮನೆಗೆ ಸೊಸೆಯಾಗಿ ಕಳ್ಸು ಅಂತ ಕೇಳ್ತಾಳೆ. ನಾನು ಇಲ್ಲೇ ಇದ್ರೆ ಏನೋ ಒಂದು ಹೇಳಿ ನನ್ನನ್ನು ಒಪ್ಪಿಸ್ತಾಳೆ. ಶಾರದಳಿಗೆ ಮನೆಗೆ ಬರ್ತಾಳೆ, ನಾನು ಮನೆಯಿಂದ ಹೊರಟು ಹೋಗ್ತೀನಿ, ನೀನೇನೋ ಒಂದು ಹೇಳಿ ಕಳಿಸು. ಸರಿ ಕಣ್ರಿ ಎಂದು ಅನ್ನುತ್ತಾ ಇರುವಾಗಲೇ ಶಾರದಾ ಅಲ್ಲಿಗೆ ಬಂದೇ ಬರ್ತಾಳೆ. ಶಾರದಳನ್ನು ನೋಡಿ ಮಾಧವಯ್ಯ ಮನೆಯ ಹಿತ್ತಲಿನಿಂದ ಹೊರಟು ಹೋಗುತ್ತಾನೆ. ಶಾರದಾ ಬಂದು ಮನೆಯಲ್ಲಿ ಕೂತ್ಕೋತಾಳೆ. ಸುಮಿತ್ರಾ ಟೀ ಕೊಡುತ್ತಾಳೆ. ಹೌದು ಸುಮಿತ್ರಾ, ತಮ್ಮ ಏನು ಇನ್ನೂ ಬಂದಿಲ್ಲ, ಎಲ್ಲಿಗೆ ಹೋದಾಗೆ? ಕೆಲಸದ ಮೇಲೆ ಪಟ್ನಕ್ಕೆ ಹೋಗಿದ್ದಾನೆ ಅದ್ಕೆ, ಬರುವಾಗ ರಾತ್ರಿ ಆಗುತ್ತೆ ಅಂತ ಹೇಳಿದ್ರು. ನೀವು ಬರ್ತೀನಿ ಅಂತ ಮೊದಲೇ ಹೇಳಿದ್ರೆ ಅವರು ಮನೆ ಹತ್ರನೇ ಇರ್ತಾ ಇರ್ಬೋದಿತ್ತು. ಸರಿ ಕಣೆ ಸುಮಿತ್ರಾ, ತಮ್ಮನ್ ಜೊತೆ ನಾನು ಫೋನಲ್ಲೇ ಮಾತಾಡ್ತೀನಿ. ಈಗ ನೀನ್ ಇದೆಯಲ್ಲ, ನೀನ್ ಹೇಳು ಸುಮಿತ್ರಾ, ನನ್ ಮಗ ರಮೇಶಂಗೆ ನಿನ್ನ ಮಗಳು ಅಂಜಲಿನ ಕೊಟ್ಟು ಮದುವೆ ಮಾಡೋಣ, ಏನಂತೀಯ? ಅಯ್ಯೋ ಅದಕ್ಕೆ ಎಲ್ಲ ನಿಮ್ಮ ತಮ್ಮನಿಷ್ಟ, ನನ್ಗೇನ್ ಗೊತ್ತು ಹೇಳಿ. ಮನೆ ತನಕ ಬಂದಿದ್ದೀರಿ, ಆದ್ರಿಂದ ಕೋಳಿ ಸಾರಿಂದ ಅನ್ನ ಹಾಕ್ತೀನಿ, ಹೊಟ್ಟೆ ತುಂಬಾ ತಿನ್ಬಿಡಿ, ಹಾಯಾಗಿ ಮಲ್ಕೊಳ್ಳಿ. ಅವರು ಬಂದ ಮೇಲೆ ಅವ್ರ ಜೊತೆ ಮಾತಾಡಿ ಹೋಗಿ. ತಮ್ಮನ್ ಜೊತೆ ನಾನ್ ಮಾತಾಡ್ತೀನಿ ಕಣೆ ಸುಮಿತ್ರಾ, ನೀನ್ ಹೇಳ್ಬಾರ್ದಾ? ಹುಡುಗಿ ಮಾತ್ರ ಇನ್ನು ಓದ್ಕೋತೀನಿ ಅಂತ ಇದ್ದಾಳೆ, ಅದಕ್ಕೆ ಇನ್ನು ಓದ್ಸೋಣ ಅಂತ ನಾವು ಅಂದ್ಕೋತಾ ಇದೀವಿ ಎಂದು ಹೇಳುತ್ತಲೇ ಶಾರದಾ ಮತ್ತೊಂದು ಮಾತು ಆಡದೆ ಎದ್ದು ಹಾಗೆ ರೋಡ್ ಹಿಡಿದುಕೊಂಡು ಹೊರಟು ಹೋಗ್ತಾನೆ ಇರ್ತಾಳೆ. ಸುಮಿತ್ರಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ರೋಡ್ ಮೇಲೆ ನಡೆಯುತ್ತಾ ಮಾಧವಯ್ಯಂಗೆ ಫೋನ್ ಮಾಡ್ತಾಳೆ. ಒಂದು ಮರದ ಹತ್ತಿರ ನಿಂತ ಮಾಧವಯ್ಯ, ಹೇಳಕ್ಕ, ಎಲ್ರು ಚೆನ್ನಾಗಿದ್ದೀರಾ? ತಮ್ಮ, ನನ್ ಮಗ ರಮೇಶಂಗೆ ನಿನ್ನ ಮಗಳನ್ ಕೊಟ್ಟು ಮದುವೆ ಮಾಡೋಣ ಕಣೋ ಎಂದು ಕೇಳುತ್ತಲೇ ಮಾಧವಯ್ಯ ತನ್ನಲ್ಲಿ ತಾನು, ಈಗ ಹೇಗೋ ಶಾರದಕ್ಕ ಎದುರಿಗೆ ಇಲ್ವಲ್ಲ, ಭಯಪಡದೆ ಫೋನಲ್ಲಿ ನಿಜ ವಿಷಯ ಹೇಳ್ಬಿಡೋಣ ಎಂದು ಅಂದುಕೊಂಡು ಮೇಲಕ್ಕೆ ಗಟ್ಟಿಯಾಗಿ ಹೀಗಂತಾನೆ, ಬೇಡಕ್ಕ, ನಿನ್ನ ಗಯ್ಯಾಳಿತನದ ಬಗ್ಗೆ ಪೂರ್ತಿಯಾಗಿ ತಿಳಿದು ನನ್ ಮಗಳ ಕುತ್ತಿಗೆನ ನಾನು ಕೊಯ್ಯಲ್ಲ. ನಾನು ನನ್ ಮಗಳನ್ನ ನಿನ್ ಮನೆಗೆ ಸೊಸೆಯಾಗಿ ನಿಜಕ್ಕೂ ಕಳ್ಸಲ್ಲ ಎಂದು ಹೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ. ಆ ಕೋಪದಲ್ಲಿ ಫೋನ್ ಇಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಬಸ್ ಸ್ಟ್ಯಾಂಡ್ಗೆ ಒಂದು ಬಸ್ ಬರುತ್ತೆ. ಶಾರದಾ ಬಸ್ ಅಲ್ಲಿ ಹೊರಟು ಹೋಗುತ್ತಾಳೆ. ಇನ್ನು ಸರಿಯಾಗಿ ಅದೇ ಸಮಯದಲ್ಲಿ ಮನೆಯಲ್ಲಿ ಟೀಪಾಯ್ ಮೇಲಿದ್ದ ಸೆಲ್ ಫೋನ್ ಕಡೆಗೆ ತಂದೆ ಪ್ರಸಾದ್ ಮಗ ರಮೇಶ್ ಆಸೆಯಿಂದ ಆತುರತೆಯಿಂದ ನೋಡ್ತಾ ಇರ್ತಾರೆ. ಅಪ್ಪ, ಅಮ್ಮ ಸೀತಾರಾಂಪುರ ಹೋಗಿ 3 ಗಂಟೆ ಆಯ್ತಲ್ಲ, ಇನ್ನು ಗುಡ್ ನ್ಯೂಸ್ ಹೇಳೋದಕ್ಕೆ ಫೋನ್ ಮಾಡಿಲ್ಲ. ನಿನ್ನ ಅತ್ತೆಯವರ ಊರು ಸೀತಾರಾಂಪುರ ಅಲ್ಲ ಅಂತ ಅರ್ಥ ಮಾಡ್ಕೊ ಮಗನೇ. ಹೀಗೆ ತಿಳಿದವರು ಕೂಡ ಮಕ್ಕಳನ್ನ ಕೊಡದೇ ಇದ್ರೆ ನಾನು ಹೇಗೆ ಮದುವೆ ಆಗುತ್ತೆ ಅಪ್ಪ? ನಿನ್ನಮ್ಮನ ಗಯ್ಯಾಳಿತನ ತಿಳಿದ ಯಾರು ನಮ್ಮನೆಗೆ ಅವರ ಮಗಳನ್ನ ಸೊಸೆಯಾಗಿ ಕಳಿಸಲ್ಲ ಕಣೋ. ನಿಮ್ಮಮ್ಮನ ಗಯ್ಯಾಳಿತನ ಅಷ್ಟು ಪವರ್ಫುಲ್ ಮತ್ತೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಶಾರದಾ ಪೆಚ್ಚು ಮುಖ ಹಾಕಿಕೊಂಡು ಮನೆಗೆ ಬರುತ್ತಾಳೆ. ಶಾರದಳನ್ನು ಹಾಗೆ ನೋಡುತ್ತಲೇ ತಂದೆ ಮಗ ಇಬ್ಬರಿಗೂ ವಿಷಯ ಅರ್ಥವಾಯಿತು. ಮೌನವಾಗಿ ಹಾಗೆ ಇದ್ದು ಬಿಡುತ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ತಿಳಿದವರು ಯಾರು ರಮೇಶನಿಗೆ ಮಗಳನ್ನು ಕೊಡಲು ಇಷ್ಟಪಡುವುದಿಲ್ಲ. ಅದರಿಂದ ಶಾರದಾ ಪ್ರಸಾದರು ತಮ್ಮ ಮಗನಿಗೆ ಮದುವೆ ಆಗುತ್ತಿಲ್ಲ ಅಂತ ದುಃಖ ಪಡ್ತಾ ಇರ್ತಾರೆ. ರಮೇಶು, ನೀನು ದುಃಖ ಪಡ್ಬೇಡೋ, ನಿನ್ಗೆ ಹೇಗಾದ್ರೂ ನಾನು ಮದುವೆ ಮಾಡ್ತೀನಿ. ನಿನ್ ಬಗ್ಗೆ ತಿಳಿದವ್ರು ಯಾರು ನಮ್ಮನೆಗೆ ಸೊಸೆನ್ ಕೊಡಲ್ಲ. ತಿಳಿದವರು ಊರಿನೊಳಗೆ ಬಂದು ತಿಳ್ಕೊಂಡು ನಮ್ಮನೆಗೆ ಬರ್ದನೆ ಹೊರಟೋಗ್ತಾರೆ. ಹೇಗೆ ಶಾರದಾ, ಹೇಗೆ ನೀನು ಮಗನ್ಗೆ ಮದುವೆ ಮಾಡ್ಬೇಕು ಅನ್ಕೋತಾ ಇದ್ಯಾ ಎಂದು ಪ್ರಸಾದ್ ಕೇಳುತ್ತಾ ಇದ್ದಾರೆ.
ಮನೆ ಕೆಲಸದವಳು ಸಾವಿತ್ರಿ ಬಿಸಿ ಬಿಸಿಯಾಗಿ ಟೀ ತಂದು ಅವರೆಲ್ಲರಿಗೂ ಕೊಡುತ್ತಾಳೆ. ಸಾವಿತ್ರಿಯನ್ನು ನೋಡಿದ ಶಾರದಾಳಿಗೆ ಅವಳಿಗೆ ಮದುವೆಗೆ ಬಂದ ಮಗಳು ಇದ್ದಾಳೆ ಎನ್ನುವ ವಿಷಯ ತಿಳಿಯುತ್ತದೆ. ಆ ದಿನ ಸಾಯಂಕಾಲ ಮಣ್ಣಿನ ಮನೆಯಲ್ಲಿ ವಾಸವಾಗುತ್ತಿರುವ ಸಾವಿತ್ರಿಯ ಹತ್ತಿರಕ್ಕೆ ಶಾರದಾ ಬರುತ್ತಾಳೆ. ಅವರ ಜೊತೆ ರಮೇಶನ ಮದುವೆ ಬಗ್ಗೆ ಹೇಳುತ್ತಾಳೆ. ಸಾವಿತ್ರಿ ಮಗಳು ಅನಾಮಿಕಾ ಕೂಡ ಆ ಮಾತೆಲ್ಲ ಕೇಳುತ್ತಾಳೆ. ಒಂದು ಪೈಸಾ ವರದಕ್ಷಿಣೆ ತಗೊಳ್ಳಲ್ಲ ಸಾವಿತ್ರಿ, ನಿನ್ ಮಗಳು ಅನಾಮಿಕಳನ್ನ ನಮ್ಮನೆ ಸೊಸೆಯಾಗಿ ಕಳಿಸ್ಬಿಡು ಸಾಕು. ನಾನು ನಿನ್ನ ಮಗಳನ್ನ ಹೂವಿನಲ್ಲಿಟ್ಟು ನೋಡ್ಕೋತೀನಿ. ತಪ್ಪಾಗಿ ಅಂದ್ಕೋಬಿಡಿ ಅಮ್ಮನವ್ರೆ, ನಿಮ್ಮ ಬಾಯಿ ಬಗ್ಗೆ ನನಗೆ ತುಂಬಾ ಗೊತ್ತು ರೀ. ವರದಕ್ಷಿಣೆ ಬೇಡ ಅಂತ ಹೇಳಿದ್ರು ಅಂತ ನಮ್ಮ ಮಗಳ ಕುತ್ತಿಗೆನ ನಾನು ಕೊಯ್ಯಲ್ಲ ಅಮ್ಮ ಎಂದು ಹೇಳುತ್ತಾ ಇರುವಾಗ ಮಧ್ಯದಲ್ಲಿ ಅನಾಮಿಕಾ ಸೇರಿಕೊಂಡು ಹೀಗಂತಾಳೆ, ನಾನು ನಿಮ್ ಮಗನ್ನ ಮದುವೆ ಮಾಡ್ಕೋತೀನಿ, ಏರ್ಪಾಟು ಮಾಡ್ಕೊಳ್ಳಿ ಎಂದು ಹೇಳುತ್ತಾಳೆ. ಶಾರದಾ ಸಂತೋಷದಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ತನ್ನ ತಾಯಿ ತಂದೆಗೆ ಪರಿಸ್ಥಿತಿ ವಿವರಿಸಿ ಹೇಳುತ್ತಾಳೆ. ಇನ್ನು ಕನ್ಯಾದಾನ ನಡೆಯುತ್ತದೆ. ಅನಾಮಿಕಾ ಅತ್ತೆ ಮನೆಗೆ ಬರುತ್ತಾಳೆ. ಮನೆ ಕೆಲಸದವಳು ನೀನಿದ್ದೀಯಾ, ಆದ್ದರಿಂದ ಇನ್ನು ಮೇಲಿಂದ ನಿಮ್ಮಮ್ಮ ಬರಲ್ಲ, ಎಲ್ಲ ಕೆಲಸನೂ ನೀನೇ ಮಾಡಬೇಕು. ಇನ್ನೊಂದು ವಿಷಯ, ನಾಳೆ ಮಗಳು ಹಾಸ್ಟೆಲ್ ಇಂದ ಮನೆಗೆ ಬರ್ತಾಳೆ. ಅವಳಿಗೆ ಇಷ್ಟವಾದ್ದೆಲ್ಲ ಮಾಡು ಅಂತ ಹೇಳ್ತಾಳೆ. ನೀನು ಮಗಳು ಹೇಳಿದ್ದೆಲ್ಲ ಮಾಡ್ತಾ ಇರ್ಬೇಕು. ನಾವು ಕೊಟ್ಟಿದ್ದೆ ತಿನ್ಬೇಕು. ಮೈ ಮೇಲೆ ಜಾಗ್ರತೆ. ನಮ್ಗೆ ಗೊತ್ತಿಲ್ಲದೆ ಏನಾದ್ರೂ ಮಾಡ್ದೆ ಅಂದ್ರೆ ಹಲ್ಲು ಊದ್ರು ಹೋಗುತ್ತೆ. ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಆ ಮನೆಯಲ್ಲಿ ಎದ್ದಾಗಿನಿಂದ ತಿರುಗಿ ಮಲಗಿಕೊಳ್ಳುವವರೆಗೂ ಕೆಲಸ ಮಾಡುತ್ತಲೇ ಇರುತ್ತಾಳೆ. ಮಾವ ಪ್ರಸಾದನಿಗೆ ಅನಾಮಿಕಳ ಪರಿಸ್ಥಿತಿ ನೋಡಿದರೆ ಪಾಪವೆನಿಸುತ್ತದೆ. ಆದರೆ ಏನು ಮಾಡಲಾರದ ಪರಿಸ್ಥಿತಿ. ಶಾರದಾ ಮಗಳು ಮಾಲಿನಿ ಮನೆಗೆ ಬರುತ್ತಾಳೆ. ಅವಳಿಗೆ ಇಷ್ಟವಾದ ಅಡುಗೆಯನ್ನು ಹತ್ತಿರ ನಿಂತು ಕೂಡ ಮಾಡಿಸಿಕೊಳ್ಳುತ್ತಾಳೆ. ಶಾರದಾ ಮಾಲಿನಿ ಬೇಕು ಅಂತ ಅನಾಮಿಕಳನ್ನು ಡೈನಿಂಗ್ ಟೇಬಲ್ ಹತ್ತಿರವೇ ನಿಲ್ಲಿಸಿಕೊಂಡು ಅನಾಮಿಕಳಿಗೆ ತೋರಿಸಿಕೊಂಡು ತಿಂತಾ ಇರ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಸ್ವಲ್ಪ ದಿನಕ್ಕೆ ಅನಾಮಿಕಾ ಗರ್ಭವತಿಯಾಗುತ್ತಾಳೆ. ಆ ವಿಷಯ ತಿಳಿದು ರಮೇಶ್ ಪ್ರಸಾದ್ ಇಬ್ಬರು ಸಂತೋಷ ಪಡುತ್ತಾ ಸ್ವೀಟ್ ಹಂಚುತ್ತಾರೆ. ಶಾರದಾ ಮಾಲಿನಿ ಮಾತ್ರ ಸ್ವಲ್ಪವೂ ಕರುಣೆ ದಯೆ ಪಾಪವೆನಿಸದೆ ಗರ್ಭವತಿ ಅಂತ ಕೂಡ ನೋಡದೆ ಮನೆ ಕೆಲಸ ಅಡ್ಗೆ ಕೆಲಸ ಎಲ್ಲ ಕೆಲಸವನ್ನು ಅನಾಮಿಕಳ ಹತ್ರನೇ ಮಾಡಿಸ್ತಾ ಇರ್ತಾರೆ. ಶಾರದಾ ಸೊಸೆ ಡೆಲಿವರಿಗೆ ಬಂದಿದ್ದಾಳೆ. ಈಗಲಾದ್ರೂ ಮನೆಯಲ್ಲಿ ಕೆಲಸದವಳನ್ನ ಇಟ್ಕೊಳ್ಳೋಣ ಶಾರದಾ. ಬೇಡ ಕಣ್ರಿ, ಸೊಸೆ ಬಗ್ಗೆ ನಾನು ಮಾಲಿನಿ ಇದ್ದೀವಲ್ಲ, ನಾವು ನೋಡ್ಕೋತೀವಿ. ನೀವು ಮಗ ನಿಮ್ ಕೆಲ್ಸನ ನೀವು ನೋಡ್ಕೊಂಡ್ರೆ ಸಾಕು, ಇನ್ನು ನೀವು ಕೆಲ್ಸಕ್ಕೆ ಹೋಗಿ. ಅದೆಲ್ಲ ಶಾರದಾ, ದುಡ್ಡಿಗೆ ಕೆಲಸದವಳನ್ನು ಇಟ್ಕೊಳ್ಳಲಿಕ್ಕೆ ಆಸೆ ಇಲ್ದೇ ಇದ್ರೆ ಸಾವಿತ್ರಿ ತಂಗಿಯಮ್ಮನ್ನ ಕರ್ಸು. ಮಗಳು ಮಾಡಬೇಕಾದ ಕೆಲ್ಸನ ಸಾವಿತ್ರಿ ಮಾಡ್ತಾಳೆ. ನನ್ ಮಾತನ್ನ ಕೇಳು ಶಾರದಾ. ಗರ್ಭವತಿ ಸೊಸೆನ ಹೀಗೆ ಕಷ್ಟ ಕೊಡೋದು ಅಷ್ಟು ಒಳ್ಳೇದಲ್ಲ. ನಂಗೆ ಏನ್ ಮಾಡ್ಬೇಕು ತುಂಬಾ ಚೆನ್ನಾಗ್ ಗೊತ್ತು ರೀ. ಶಾರದಾ, ನಾನು ಹೇಳೋದು ಸ್ವಲ್ಪ ಕೇಳು. ಮೊದಲು ಇಲ್ಲಿಂದ ಹೋಗಿ. ನೀವು ನನಗೆ ಕೋಪ ತರಿಸ್ಬೇಡಿ. ನನ್ಗೇನಾದ್ರೂ ಕೋಪ ಬಂದ್ರೆ ಗರ್ಭವತಿ ಸೊಸೆ ಪರಿಸ್ಥಿತಿ ಇನ್ನು ದಾರುಣವಾಗಿರುತ್ತೆ. ಅಮ್ಮ ಮಾಲಿನಿ, ನೀನು ನಾಳೆ ಮದುವೆ ಮಾಡ್ಕೊಂಡು ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗಬೇಕಾದ ಹುಡುಗಿ. ಅಲ್ಲಿ ನಿನಗೆ ನಿನ್ನಂತಹ ನಾದಿನಿ ಇದ್ರೆ ಏನಮ್ಮ ಪರಿಸ್ಥಿತಿ ಎಂದು ಕೇಳುತ್ತಲೇ ಶಾರದಾ ಕೋಪದಿಂದ ಹೀಗಂತಾಳೆ, ನನ್ ಮಗಳನ್ನ ಕಷ್ಟ ಕೊಟ್ರೆ ನಾನು ಹಾಗೆ ಸುಮ್ನೆ ಇರ್ತೀನಾ ಹೇಳಿ? ಮತ್ತೆ ಈಗ ಸೊಸೆ ಅನಾಮಿಕಾ ಸುಮ್ನಿದ್ದಾಳೆ ಅಂದ್ರೆ ಅವರು ಬಡವರು ಅಂತಾನೆ ಅಲ್ವಾ ಶಾರದಾ? ಹೌದು ರೀ, ನನ್ನ ಗಯ್ಯಾಳಿತನದಿಂದ ನನ್ನ ಮಗಂಗೆ ಮದುವೆ ಆಗ್ತಾ ಇಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡೆ. ವರದಕ್ಷಿಣೆ ತಗೊಳ್ಳದೆ ಮನೆ ಕೆಲಸದವಳ ಮಗಳನ್ನು ನನ್ನ ಸೊಸೆಯಾಗಿ ಮಾಡ್ಕೊಂಡೆ. ಹಾಗೆ ಅವನಿಗೆ ಹೆಂಡತಿಯಾಗಿರ್ತಾಳೆ, ಈ ಕಡೆ ನನಗೆ ಸೊಸೆಯಾಗಿರ್ತಾಳೆ, ಜೊತೆಗೆ ಮನೆ ಕೆಲಸಕ್ಕೆ ಕೆಲಸದವಳಾಗಿ ಕೂಡ ಕೆಲ್ಸಕ್ಕೆ ಬರ್ತಾಳೆ ಅಂತ ಹೀಗೆ 3 ವಿಧದಿಂದ ಅನಾಮಿಕಳನ್ನ ಉಪಯೋಗಿಸಬಹುದು ಅಂತ ನಾನು ಮದುವೆ ಮಾಡಿದೆ. ನೋಡು ಶಾರದಾ, ಇನ್ನು ನಿನ್ನಲ್ಲಿ ಬದಲಾವಣೆ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಎಂದು ಹೇಳಿ ಅಲ್ಲಿಂದ ಕೋಪದಿಂದ ಹೊರಟು ಹೋಗುತ್ತಾನೆ ಪ್ರಸಾದ್. ಏಯ್ ಅನಾಮಿಕಾ, ನಮ್ ಹುಡುಗಿ ಹೇಳಿದ ಹಾಗೆ ಎಲ್ಲ ತರದ ಅಡುಗೆ ಮಾಡಿದ್ಯಲ್ಲ? ಮಾಡ್ಬಿಟ್ಟಿದೀನಿ ಅತ್ತೆ. ಇನ್ನೇನಕ್ಕೆ ತಡ, ಎಲ್ಲ ತಗೊಂಡ್ ಬಂದು ಆ ಡೈನಿಂಗ್ ಟೇಬಲ್ ಮೇಲೆ ತಂದಿಡು. ಏನಾದ್ರೂ ತಪ್ಪು ನಡೆದ್ರು, ಕೆಳಗೆ ಬಿದ್ರು, ಈ ದಿನ ಏನಾದ್ರೂ ನನ್ನ ಕೈಯಲ್ಲಿ ನಿನ್ನ ಸಾವು ತಪ್ಪಲ್ಲ. ಬಸ್ರಿ ಅಂತ ಕೂಡ ನೋಡಲ್ಲ, ಜಾಗ್ರತೆಯಾಗಿ ತಗೊಂಡ್ಬಂದು ಇಡು. ಹಾಗೆ ಅತ್ತೆ, ಈಗ್ಲೇ ಎಲ್ಲ ಅಡಿಗೆನ ಇಟ್ಬಿಡ್ತೀನಿ ಅತ್ತೆ ಎಂದು ಹೇಳಿ ಗರ್ಭವತಿ ಅನಾಮಿಕಾ ಅತಿ ಜಾಗ್ರತೆಯಿಂದ ಎಲ್ಲ ತರದ ಅಡಿಗೆಯನ್ನು ತಂದು ಅಲ್ಲೇ ಇರುವ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ. ಶಾರದಾ ಮಾಲಿನಿ ಕೂತ್ಕೊಂಡು ತಿಂತಾ ಇರ್ತಾರೆ. ಏಯ್ ಅನಾಮಿಕಾ, ನಾನು ತಿನ್ನುವಾಗ ನೀನು ಹೇಗಿರ್ಬೇಕು ಹೇಳಿದ್ದೀನಲ್ಲ? ಹೇಳಿದ್ದೀರಾ ಅತ್ತೆ, ಮತ್ತೆ ಶುರು ಮಾಡು ಎಂದು ಶಾರದಾ ಹೇಳುತ್ತಲೇ ಗರ್ಭವತಿ ಅನಾಮಿಕಾ ಒಂದು ಪಾತ್ರೆ ಹಿಡಿದುಕೊಂಡು ದೀನವಾಗಿ ನಿಂತ್ಕೋತಾಳೆ. ಶಾರದಾ ಮಾಲಿನಿ ಇಬ್ಬರು ರುಚಿಕರವಾದ ಅಡುಗೆಯನ್ನ ತಿಂತಾ ಇರ್ತಾರೆ. ಸೊಸೆ, ಈ ಚಿಕನ್ ಯಾವ್ದ್ರಿಂದ ಮಾಡಿದೆ? ಭಲೆ ರುಚಿಯಾಗಿದೆ. ಹೌದು ಅದಕ್ಕೆ, ಚಿಕನ್ ತುಂಬಾ ಟೇಸ್ಟಿಯಾಗಿದೆ. ನಿನಗೆ ತಿನ್ಬೇಕು ಅಂತಿದ್ಯಾ? ಇಲ್ಲ ಮಾಲಿನಿ, ನನಗೇನು ತಿನ್ಬೇಕು ಅಂತಿಲ್ಲ. ಆದ್ರೆ ಅತ್ತೆ. ಹೇಳು ಏನು? ಅತ್ತೆ,
ಹೀಗೆ ಹೆಚ್ಚು ಹೊತ್ತು ನಿಲ್ಲಲಾರ್ದೆ ಹೋಗ್ತಾ ಇದ್ದೀನಿ. ನನ್ನ ಕಾಲು ಎಳಿತಾ ಇದೆ. ಸ್ವಲ್ಪ ಹೊತ್ತು ನನ್ ಮೇಲೆ ಕರುಣೆ ತೋರಿಸಿಯತ್ತೆ. ಇಲ್ಲ ಸೊಸೆ, ಇಲ್ಲ. ನಾವು ತಿನ್ನುವವರೆಗೂ ನೀನ್ ಹಾಗೆ ಇರ್ಬೇಕು, ಇಲ್ಲ ಅಂದ್ರೆ ದವಡೆ ಒಡೆದು ಹೋಗುತ್ತೆ ಎಂದು ಹೇಳಿ ಅವಳು ಮಾಡಿದ ಅಡಿಗೆಯನ್ನೆಲ್ಲ ತಿನ್ನುತ್ತಾ ಇರುತ್ತಾರೆ. ಪಾಪ ಗರ್ಭವತಿ ಬಡ ಸೊಸೆ ಅನಾಮಿಕ ದುಃಖ ಪಡುತ್ತಾ ಇರುತ್ತಾಳೆ. ಸ್ವಲ್ಪ ಸಮಯದ ನಂತರ ನೋವು ಶುರುವಾಗುತ್ತದೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಮುದ್ದಾದ ಮಗ ಹುಟ್ಟುತ್ತಾನೆ. ಮನೆಯಲ್ಲಿ ಎಲ್ಲರೂ ಸಂತೋಷದಿಂದಿದ್ದರೂ ಅನಾಮಿಕಳಿಗೆ ಮಾತ್ರ ಕಷ್ಟ ತಪ್ಪುವುದಿಲ್ಲ. ಮನೆ ಕೆಲಸ, ಅಡುಗೆ ಕೆಲಸ ಮಾಡಿಕೊಂಡು ಮಗವನ್ನು ನೋಡಿಕೊಳ್ಳುತ್ತಾ ಹಾಗೆ ತನ್ನ ಜೀವನವನ್ನ ನಡೆಸುತ್ತಾ ಇರ್ತಾಳೆ.